ಪೆದ್ದಿ ಸಿನಿಮಾ ಹೇಗಿದೆ? ಸಿನಿಮಾದಲ್ಲಿ ಶಿವಣ್ಣನವರ ಪಾತ್ರ ಯಾವ ರೀತಿ ಇದೆ? ಇದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ತೆಲುಗಿನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಇಡೀ ಭಾರತವೇ ಕಾತುರದಿಂದ ಕಾಯ್ತಾ ಇದ್ದ ಬಿಗ್ ಬಜೆಟ್ ಪೆದ್ದಿ ಸಿನಿಮಾ ಕೊನೆಗೂ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಟಿದೆ. ಇದೊಂದು ಕೇವಲ ಕಮರ್ಷಿಯಲ್ ಸಿನಿಮಾನ ಅಥವಾ ಕ್ರೀಡೆಯ ಮೂಲಕ ಸಮಾಜದ ಕಹಿ ಸತ್ಯವನ್ನ ಬಿಚ್ಚಿಡುವ ಕ್ರಾಂತಿಕಾರಿ ಕಥೆಯ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೆದ್ದಿ ಸಿನಿಮಾದ ಕಥೆ ಏನು, ಚಿತ್ರದಲ್ಲಿ ರಾಮ್ ಚರಣ್ ಮತ್ತು ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣನವರ ನಟನೆ ಹೇಗಿದೆ, ಚಿತ್ರದ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಸ್ಗಳೇನು ಅನ್ನೋದನ್ನು ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತಾ ಇದ್ದಾನೆ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿನಿಮಾದ ಟೈಟಲ್ ಪೆದ್ದಿ ಕೇಳಿದ ತಕ್ಷಣ ನಮಗೆ ಮೂಡೋ ಪ್ರಶ್ನೆ, ಯಾರು ಈ ಪೆದ್ದಿ? ಇಲ್ಲಿಯವರೆಗೂ ನೀವು ಆಟಗಾರ ಅಥವಾ ಕೂಲಿ ಅನ್ನೋ ಪದಗಳನ್ನು ಕೇಳಿರ್ತೀರಾ. ಆದರೆ ಈ ಚಿತ್ರದಲ್ಲಿ ನಿರ್ದೇಶಕ ಬುಚ್ಚಿ ಬಾಬು ಸನ ನಮಗೆ ಹೊಸದೊಂದು ಪದವನ್ನು ಪರಿಚಯ ಮಾಡಿದ್ದಾರೆ. ಅದೇ ಆಟದ ಕೂಲಿ. ಹೌದು, ಪೆದ್ದಿ ಒಬ್ಬ ಅಪ್ರತಿಮ ಪ್ರತಿಭಾವಂತ ಕ್ರೀಡಾಪಟು. ಹೌದು, ಅಥವಾ ಕೇವಲ ಶ್ರೀಮಂತರ ಪ್ರತಿಷ್ಠೆಗೆ ಬಳಕೆಯಾಗುವ ಕೂಲಿನೋ ಅನ್ನೋ ಕಟು ವಾಸ್ತವವೇ ಈ ಸಿನಿಮಾದ ಮುಖ್ಯ ಜೀವಾಳವಾಗಿದೆ. ಇದರಲ್ಲಿ ಸ್ಪೋರ್ಟ್ಸ್ ಇದೆ, ಎಮೋಷನಲ್ ಲವ್ ಸ್ಟೋರಿ ಇದೆ, ಜಾತಿ ತಾರತಮ್ಯದ ವಿರುದ್ಧದ ಆಕ್ರೋಶವಿದೆ ಹಾಗೂ ಉಳ್ಳವರು ಹಾಗೂ ಶೋಷಿತರ ನಡುವೆ ಬಿಗ್ ಫೈಟ್ ಕೂಡ ಇದೆ. ಇನ್ನು ಈ ಚಿತ್ರದ ಕತೆಗೆ ಬರೋದಾದ್ರೆ, ಸಾಮಾನ್ಯವಾಗಿ ಊರಿಗೆ ಕೀರ್ತಿ ತರುವ ಆಟಗಾರರನ್ನ ನಾವು ನೋಡಿರ್ತೀವಿ. ಆದರೆ ತನ್ನ ಇಡೀ ಊರಿಗೆ ಒಂದು ಗುರುತು ಮತ್ತು ಐಡೆಂಟಿಟಿ ತರಲು ಹೋರಾಡುವ ಕ್ರೀಡಾಪಟುವಿನ ಕಥೆಯೇ ಈ ಪೆದ್ದಿ. ಕತೆ ನಡೆಯೋದು ಆಂಧ್ರ ಪ್ರದೇಶದ ವಿಜಯನಗರ ಜಿಲ್ಲೆಯ ಒಂದು ಭಾಗದಲ್ಲಿ. ಅಲ್ಲಿನ ಬೆಟ್ಟದ ಮೇಲೆ ವಾಸಿಸ್ತಾ ಇರೋವರೆಲ್ಲ ಶ್ರೀಮಂತರು, ಬೆಲ್ಲದ ಫ್ಯಾಕ್ಟರಿ ಮಾಲೀಕರು. ಆದರೆ ಬೆಟ್ಟದ ಕೆಳಗೆ ಇರೋವರೆಲ್ಲ ಯಾವುದೇ ಸೌಕರ್ಯಗಳಿಲ್ಲದ ಬಡ ಕೂಲಿ ಆಳುಗಳು. ಹುಟ್ಟು ಸಾವಿನ ಸುದ್ದಿ ಮುಟ್ಸೋಕೆ ಅಲ್ಲಿ ಸಾರಿಗೆ ಇಲ್ಲ, ರಸ್ತೆ ಇಲ್ಲ, ವಾಹನಗಳಿಲ್ಲ. ಅಷ್ಟೇ ಯಾಕೆ, 1800 ಜನ ವಾಸವಿದ್ರೂ ಸರ್ಕಾರದ ದಾಖಲೆಯಲ್ಲಿ ಆ ಊರಿಗೆ ಹೆಸರೇ ಇಲ್ಲ. ಅಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರು ಅನಾಥ ಶವಗಳಷ್ಟೇ. ಇಂತಹ ಒಂದು ಶೋಷಿತ ಕುಗ್ರಾಮದಲ್ಲಿ ಹುಟ್ಟಿದ ಸೂಪರ್ ಟ್ಯಾಲೆಂಟೆಡ್ ಹುಡುಗನೇ ಈ ಪೆದ್ದಿ. ಆಟ ಯಾವುದೇ ಇರಲಿ, ಅಖಾಡ ಯಾವುದೇ ಇರಲಿ, ಪೆದ್ದಿ ಮೈದಾನ ಕೇಳಿದ್ರೆ ಗೆಲುವು ಗ್ಯಾರಂಟಿ. ಇಂತಹ ಪೆದ್ದಿ ತನ್ನ ಅದ್ಭುತ ಆಟದ ಮೂಲಕ ವ್ಯವಸ್ಥೆಯ ವಿರುದ್ಧ ಹೇಗೆ ಹೋರಾಡ್ತಾನೆ, ಸರ್ಕಾರದ ಕಣ್ತೆರೆಸಿ ತನ್ನ ಊರಿನ ಜನರಿಗೆ ನ್ಯಾಯ ಕೊಡಿಸಲು ಏನೆಲ್ಲ ತ್ಯಾಗ ಮಾಡ್ತಾನೆ ಅನ್ನೋದೇ ಚಿತ್ರದ ರೋಮಾಂಚನಕಾರಿ ಕಥೆಯಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರು ನಿಜವಾಗೂ ಪೆದ್ದಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ, ಗುಡಿಯಲ್ಲಿರೋ ದೇವರಲ್ಲ, ಗ್ರೌಂಡ್ನಲ್ಲಿರೋ ದೇವರು ಇವನು ಅಂತ. ಅದನ್ನು ರಾಮ್ ಚರಣ್ ನಿಜ ಮಾಡಿದ್ದಾರೆ. 6 ಬಾಲಿಗೆ 6 ಸಿಕ್ಸ್ ಹೊಡೆಯುವ ಕ್ರಿಕೆಟರ್ ಆಗಿ, ಬೆಲ್ಲದ ಪಾಕ ತಯಾರಿಸುವ ಪಂಡಿತನಾಗಿ ಹಾಗೂ ಊರಿನ ಗೌರವಕ್ಕೆ ಕುಸ್ತಿ ಅಖಾಡಕ್ಕೆ ಇಳಿಯುವ ರಗಡ್ ಅಥ್ಲೀಟ್ ಆಗಿ ರಾಮ್ ಚರಣ್ ನಟನೆ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಇನ್ನು ಕೇವಲ ಆಕ್ಷನ್ ಮಾತ್ರವಲ್ಲ, ಒಬ್ಬ ಕೂಲಿಯಾಗಿ ಎಮೋಷನಲ್ ಸನ್ನಿವೇಶಗಳಲ್ಲೂ ಕೂಡ ಅವರ ಕಣ್ಣಿನ ಅಭಿನಯ ಮನಮುಟ್ಟುವಂತಿದೆ. ಇನ್ನು ಅವರ ಸಿಗ್ನೇಚರ್ ಡ್ಯಾನ್ಸ್ ಎನರ್ಜಿ ಬಗ್ಗೆ ಹೇಳುವ ಹಾಗೆ, ಯಾಕಂದರೆ ಥಿಯೇಟರ್ನಲ್ಲಿ ಧೂಳೆಬ್ಬಿಸಿದೆ. ಮುಖ್ಯವಾಗಿ ಬಾಯಲ್ಲಿ ಲೈಟ್ ಹಿಡಿದು ಮಾಡುವ ಫೈಟ್, ಆ ಒಂದು ಶವವನ್ನು ಹೊತ್ಕೊಂಡು ಮಾಡುವ ಸಾಹಸ ದೃಶ್ಯಗಳು ಮಾಸ್ ಆಡಿಯನ್ಸ್ಗೆ ಭರಪೂರ ಮನರಂಜನೆ ನೀಡಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ಮತ್ತೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನಂದರೆ, ಅದು ನಮ್ಮ ಹೆಮ್ಮೆಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಹಿಂದೆ ಕೇಸರಿ ಉಸ್ತಾದ್ ಗೌರನಾಯ್ಡು ಅನ್ನೋ ಒಂದು ಅದ್ಭುತ ಪಾತ್ರದಲ್ಲಿ ಶಿವಣ್ಣ ಅಬ್ಬರಿಸಿದ್ದಾರೆ. ಅವರ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಇಲ್ಲಿ ಚಿತ್ರದ ತೂಕವನ್ನು ಹೆಚ್ಚಿಗೆ ಮಾಡಿದೆ. ಇನ್ನು ನಾಯಕಿ ಅಚ್ಚಿ ಅಮ್ಮನಾಗಿ ಬಾಲಿವುಡ್ನ ಬ್ಯೂಟಿ ಜಾಹ್ನವಿ ಕಪೂರ್ ಅವರು ಫಸ್ಟ್ ಹಾಫ್ನಲ್ಲಿ ತುಂಬ ಬೋಲ್ಡ್ ಮತ್ತು ಡೇರಿಂಗ್ ಆಗಿ ನಟಿಸಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇವರ ಜೊತೆಗೆ ಅಪ್ಪಲಸೂರಿ ಪಾತ್ರದಲ್ಲಿ ಜಗಪತಿ ಬಾಬು ನೆಗೆಟಿವ್ ಶೇಡ್ನಲ್ಲಿ ಕಿಚ್ಚು ಹಚ್ಚಿದರೆ, ದಿವೇಂದು, ಬೋಮನ್ ಇರಾನಿ, ರವಿ ಕಿಶನ್ ಹಾಗೂ ನಮ್ಮ ಕನ್ನಡದ ತಾರಕ್ ಪೊನ್ನಪ್ಪ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಇಲ್ಲಿ ನಿಭಾಯಿಸಿದ್ದಾರೆ. ಇನ್ನು ಶ್ರುತಿ ಹಾಸನ್ ಅವರ ಎನರ್ಜೆಟಿಕ್ ಐಟಮ್ ಸಾಂಗ್ ಸಿನಿಮಾಗೆ ಕಮರ್ಷಿಯಲ್ ಟಚ್ ನೀಡಿದೆ. ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ಆಸ್ಕರ್ ವಿಜೇತ AR ರೆಹಮಾನ್ ಅವರ ಮ್ಯೂಸಿಕ್ ಹಾಗೂ BGM ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿದೆ. ಅದರಲ್ಲೂ ಚಿಕ್ರಿ ಚಿಕ್ರಿ ಅಂತ ಹಾಡು ಪ್ರತಿಯೊಬ್ಬರ ಸ್ಟೆಪ್ ಹಾಕುವಂತಿದೆ. R ರತ್ನವೇಲು ಅವರ ಸಿನಿಮಾಟೋಗ್ರಫಿ ಆಂಧ್ರದ ಹಳ್ಳಿಯ ಸೊಗಡನ್ನು ಮತ್ತು ಕ್ರೀಡಾಂಗಣದ ತೀವ್ರತೆಯನ್ನು ಅದ್ಭುತವಾಗಿ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ.
ಆದರೆ ಚಿತ್ರದ ಎಡಿಟಿಂಗ್ ವಿಷಯದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. ಕೆಲವು ದೃಶ್ಯಗಳು ತೀರಾ ಎಳೆದಂತೆ ನಮಗೆ ಗೊತ್ತಾಗುತ್ತೆ, ಇನ್ನು ಕೆಲವು ದೃಶ್ಯಗಳು ಅರ್ಧಕ್ಕೆ ಕಟ್ ಆದಂತೆ ನಮಗೆ ಅನಿಸಿಕೆ ಆಗುತ್ತೆ. ಇನ್ನು ನಿರ್ದೇಶಕ ಬುಚ್ಚಿ ಬಾಬು ಸನಾ ಅವರು ಕತ್ರಿ ಕೆಲಸದ ಕಡೆಗೆ ಇನ್ನಷ್ಟು ಗಮನ ಹರಿಸಬೇಕಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಈ ಚಿತ್ರದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆಯಾ ಆದರೆ ಖಂಡಿತ ಸಿನಿಮಾದ ದೊಡ್ಡ ಮೈನಸ್ ಪಾಯಿಂಟ್ ಏನಂದರೆ ಇದರ ರನ್ ಟೈಮ್. ಬರೋಬ್ಬರಿ 189 ನಿಮಿಷಗಳಂದರೆ 3 ಗಂಟೆಗೂ ಅಧಿಕ ಸಮಯ ಇರುವ ಈ ಸಿನಿಮಾ ಪ್ರೇಕ್ಷಕರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ. ಅಲ್ಲಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಆಗಿ ಲಾಜಿಕ್ ಬಿಟ್ಟಿದ್ದಾರೆ. ಕೊನೆಯದಾಗಿ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ ಪೆದ್ದಿ ಬಗ್ಗೆ ಕ್ರೀಡಾ ಇಲಾಖೆಯವರಿಗೆ ಗೊತ್ತಿಲ್ಲ ಅನ್ನೋ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಷ್ಟಾಗಿ ನಮಗೆ ಅದು ಸರಿ ಅನ್ನಿಸ್ಲಿಲ್ಲ ನನ್ನ ವೈಯಕ್ತಿಕವಾಗಿ. ಇನ್ನು ಫೈನಲ್ ಆಗಿ ಹೇಳಬೇಕಂದ್ರೆ ಪೆದ್ದಿ ಸಿನಿಮಾ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅಭಿಮಾನಿಗಳಿಗೆ ಒಂದು ಭರ್ಜರಿ ಹಬ್ಬನೇ. ಡ್ಯಾನ್ಸ್, ಸ್ಟಂಟ್, ಎಮೋಷನ್ ಹಾಗೂ ಆ್ಯಕ್ಷನ್ಗಳಲ್ಲಿ ಚರಣ್ ಅವರು ಎಲ್ಲೂ ಕೂಡ ನಿರಾಸೆ ಮಾಡಿಲ್ಲ. ಸ್ವಲ್ಪ ನಿಧಾನಗತಿಯ ಚಿತ್ರಕಥೆಯನ್ನು ಸಹಿಸಬಲ್ಲರಿ ಅಂದರೆ ಕುಸ್ತಿ ಹಾಗೂ ಕ್ರಿಕೆಟ್ನ ಹೊಸ ಕಾಂಬಿನೇಷನ್ ಹೊಂದಿರುವ ಈ ಸೂಪರ್ ಸ್ಪೋರ್ಟ್ಸ್ ಡ್ರಾಮಾವನ್ನು ನೀವು ಥಿಯೇಟರ್ಗೆ ಹೋಗಿ ಆರಾಮಾಗಿ ನೋಡಿ ಬನ್ನಿ.